ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇದು ಸೋಮವಾರ ದಿವಸದ ವ್ಲಾಗು. ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ತುಂಬಾ ಕೆಲಸ ಇರುತ್ತೆ. ಹಾಗಾಗಿ ಫಸ್ಟು ಬೇಗ ಪಾಪನ ರೆಡಿ ಮಾಡಿ ಕಳಿಸ್ಕೊಟ್ರೆ ನನ್ನ ಕೆಲಸ ಆಗೋದು. ಯಾಕೆಂದರೆ ಆಲ್ಮೋಸ್ಟ್ ಯಾರ ಮನೇಲಿ ಮಕ್ಕಳಿದ್ರೂ ಅವ್ರಿಗೆ ಗೊತ್ತಾಗತ್ತೆ. ಯಾಕೆಂದರೆ ಮಕ್ಕಳಿದ್ರೆ ಬೇಗ ಕೆಲಸ ಮಾಡೋಕ್ಕಾಗೋದೇ ಇಲ್ಲ. ಅವರು ಸ್ಕೂಲಿಗೆ ಹೋಗ್ತಾ ಇದ್ದಾರೆ ಅಂದರೆ ಸ್ಕೂಲಿಗೆ ಕಳ್ಸಿದ ಮೇಲೆ ಸ್ಟಾರ್ಟ್ ಮಾಡಬೇಕು ಕೆಲಸಗಳು. ಹಾಗಾಗಿ ನಾನು ರೆಡಿ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಯಾವತ್ತು ಡ್ರೆಸ್ ಆಯಿತು ಅಥವಾ ಹೆಡ್ ಬ್ಯಾಂಡು, ಬ್ಯಾಡ್ಜು ಏನೇ ಹಾಕೋಕ್ಕೋದ್ರೂ ಎಲ್ಲ ನನಗೆ ಹಾಕೋತೀನಿ ಅನ್ನೋ ಥರ ಹಾಡ್ತಾಳೆ. ಆದರೂ ಮುಂದೆ ಕುತ್ಕೊಂಡು ನೀಟಾಗಿ ಮಾಡಿ ರೆಡಿ ಮಾಡಿ ಕಳಿಸಿದ್ರೇ, ಇಲ್ಲಾಂದರೆ ಅವ್ರ ಸ್ಕೂಲಲ್ಲಿ ನಮಗೆ ಅಂತ ಪೇರೆಂಟ್ಸ್ಗೆ ಅಂತ ಮೆನ್ಷನ್ ಮಾಡಿ ಬೇರೆ ಕಳಿಸ್ತಾರೆ. ಬೇಜಾರಾಗುತ್ತೆ. ಹಾಗಾಗಿ ನಾನು ಮುಂದೆ ಕುತ್ಕೊಂಡು ಅವಳು ಹೋಗೋ ತನಕ ಅವಳದು ಬ್ಯಾಗು, ಬುಕ್ಸು, ಪೆನ್ಸಿಲ್ಸು ಎಲ್ಲ ಶಾರ್ಪ್ ಇದೆಯಾ, ಮತ್ತು ಲಂಚ್ ಬ್ಯಾಗ್ ಪ್ರತಿಯೊಂದನ್ನು ಚೆಕ್ ಮಾಡಿ ಕಳಿಸ್ಕೊಡ್ಬೇಕಾಗತ್ತೆ. ಇಲ್ಲಾಂದರೆ ಕೆಲವೊಂದು ಸ್ಕೂಲಲ್ಲಿ ಸುಮ್ಮನೆ ನಮಗೆ ಅಂತಾರೆ. ಹಾಗಾಗಿ ಬೆಳಗ್ಗೆ ಫಸ್ಟು ಇವ್ರಿಗೆ ಪ್ರಿಫ್ರೆನ್ಸ್ ಕೊಡಬೇಕು. ಆಮೇಲೆ ನಮ್ದು ಏನೇ ಕೆಲಸ ಇದ್ದರೂ ನಾವು ಆಮೇಲೆ ಮಾಡ್ಕೋಬೋದು. ಹಾಗಾಗಿ ನಾನಿಲ್ಲಿ ಮೇಡಮ್ ಅವ್ರನ್ನ ಫುಲ್ಲು ರೆಡಿ ಮಾಡ್ತಾಯಿದ್ದೀನಿ. ಇವಳನ್ನ ರೆಡಿ ಮಾಡಿ ಕಳಿಸಿ ಆಮೇಲೆ ಕೆಲಸ ಶುರು. ಇವತ್ತು ಕಾರ್ತಿಕ್ ಸೋಮವಾರ ಅಂತ ಹೇಳಿದ್ದೆ ಅಲ್ವಾ. ಕೆಲವರು ಒಂದೊಂದು ರೀತಿ, ಒಬ್ಬೊಬ್ಬರು ಒಂದೊಂದು ರೀತಿ ಕೆಲಸ ಅಂದರೆ ಪೂಜೆಗಳನ್ನ ಮಾಡ್ತಾಯಿರ್ತಾರೆ, ಮತ್ತು ಉಪವಾಸಗಳಾಗಿರ್ಬೋದು. ಈ ರೀತಿ ಕೆಲವೊಂದು ರೀತಿಲಿ ಮಾಡ್ತಿರ್ತಾರೆ. ಅದನ್ನು ನಾನು ಮುಂದೆ ತಿಳಿಸ್ತೀನಿ. ಕಾರ್ತಿಕದಲ್ಲಿ ಯಾವುದ್ಯಾವುದು ಎಷ್ಟೆಷ್ಟು ಹೇಗೆ ಮಾಡ್ತಾರೆ ಅಂತ. ಅದಕ್ಕೂ ಮೊದಲು ನಮ್ಮ ಚಾನಲ್ಗೆ ಹೊಸ್ದಾಗಿ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆಯೇ ನಮ್ಮ ವಿಡಿಯೋ ಇಷ್ಟ ಆದರೆ ಕೊನೆಯಲ್ಲಿ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಓಕೆ ನೋಡಿ, ಮೇಡಮ್ ಅವ್ರು ಫುಲ್ಲು ಶೂ ನಾನು ಹಾಕ್ತೀನಿ ಅಂದರೆ ನನಗೆ ಗೊತ್ತು ನಾನು ಹಾಕೋತೀನಿ ಅಂತಾರೆ. ಆಮೇಲೆ ಸಾಕ್ಸು ಅಷ್ಟೇ, ನೋಡಿದ್ರಲ್ಲ ಆವಾಗಲೇ ಈ ರೀತಿ ಹಠ ಮಾಡೋದು. ಫೈನಲಿ ನಾವು ಮೇಡಮವ್ರನ್ನ ಕಳಿಸ್ಕೊಟ್ಟು ನೋಡಿ ಫುಲ್ಲು ಕೆಲಸ ಎಲ್ಲ ಮುಗೀತು. ಇವಾಗ ಪೂಜೆಗೆ ರೆಡಿ ಮಾಡ್ಕೋಬೇಕು. ಪೂಜೆಗೆ ನಾನಿಲ್ಲಿ ಹೂವು ಹಾಕ್ತಾಯಿದ್ದೀನಿ. ಮುಖ್ಯವಾಗಿ ಕೆಲವರು ತುಂಬ ಡಿಫ್ರೆಂಟ್ ಕಲರ್ ಹೂವುಗಳು ಹಾಕಿದ್ರೇ ಪೂಜೆ, ಆ ಥರ ಎಲ್ಲ ಏನಿಲ್ಲ. ಕಾರ್ತಿಕ್ ಆಗಿರ್ಬೋದು, ಹಬ್ಬ ಹರಿದಿನ ಯಾವುದೇ ಆಗಿರಲಿ, ನಮ್ಮ ಕೈಲಾದಷ್ಟು ನಮಗೆ ಹೇಗೆ ಅನಿಸುತ್ತೆ ಆ ರೀತಿ ಮನಸ್ಫೂರ್ತಿಯಾಗಿ ಪೂಜೆ ಮಾಡಬೇಕಷ್ಟೆ. ಒಂದೊಂದೇ ಹೂ ಹಿಡ್ದೇನೆ ದೀಪ ಹಚ್ಚಿ ಕಡ್ಡಿ ಹಚ್ಚಿದ್ರೂ ತೊಂದರೆ ಇಲ್ಲ. ಯಾವ ದೇವರು ಬಂದು ಕೇಳಲ್ಲ, ಮತ್ತು ಅದರಿಂದ ತಪ್ಪಾಯಿತು ಅಂತಲೂ ಯಾರೂ ಹೇಳೋಕ್ಕೂ ಆಗೋಲ್ಲ. ಯಾಕೆಂದರೆ ಯಾವುದನ್ನು ದೇವರು ಬಂದು ಹೇಳಿ ಮಾಡಿಸ್ಕೊಳ್ಳಲ್ಲ. ನಾವು ಮನಸ್ಸಿಗೆ ಏನು ಅನಿಸುತ್ತೆ ಅದನ್ನು ಮಾಡೋದು. ಕೆಲವರು ತುಂಬ ಆಡಂಬರವಾಗಿ ಅಯ್ಯೋ ಹಾಗೆ ಹಾಕ್ಬೇಕು ಹೀಗೆ ಹಾಕ್ಬೇಕು ಅಂತಿರ್ತಾರೆ. ಬಟ್ ಹಬ್ಬಗಳಲ್ಲಂದರೆ ನಮ್ಮ ಖುಷಿಗೆ ನಾವು ತುಂಬ ಹಾಕ್ಬೋದು. ಬಟ್ ಎಲ್ಲ ಟೈಮಲ್ಲಿ ಹಾಕೋಕ್ಕಾಗಲ್ಲ. ಕಾರ್ತಿಕದಲ್ಲಿ ಸೋಮವಾರ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಿರೋದೇ ಅಲ್ವಾ. ಕಾರ್ತಿಕದಲ್ಲಿ ಶಿವಂಗೆ ತುಂಬಾ ಅಂದರೆ ಪ್ರಾಧಾನ್ಯತೆ ಕೊಡ್ತಾರೆ. ದೊಡ್ಡೋರು ಮೊದಲಿಂದ ಹೇಳ್ಕೊಂಬಂದಿದ್ದಾರೆ. ಹಾಗಾಗಿ ಕೆಲವರು ಕಾರ್ತಿಕದಲ್ಲಿ ಡೈಲಿ ಒಂದೊತ್ತು ಮಾತ್ರ ಊಟ ಮಾಡ್ಕೊಂಡು ಉಪವಾಸ ಮಾಡ್ತಾರೆ. ಹಾಗೆ ಅಂದರೆ ನಾನು ಹೇಳ್ತಿರೋದು ಉಪವಾಸಗಳ ಬಗ್ಗೆ. ಕೆಲವರು ಸೋಮವಾರ ಮಾತ್ರ ಉಪವಾಸ ಇರ್ತಾರೆ. ಕೆಲವರು ಯಾವಾಗ ತುಂಬ ಉಪವಾಸ ಇರೋಕ್ಕಾಗಲ್ಲ ಅನ್ನೋರು ತಿಂಗಳಲ್ಲಿ ಅಂದರೆ ಈ ಕಾರ್ತಿಕ ಮಾಸದಲ್ಲಿ ಒಂದು ಸೋಮವಾರನಾದರೂ ಉಪವಾಸ ಇದ್ದು ಕಾರ್ತಿಕನ ಪೂರ್ತಿ ಮಾಡ್ತಾರೆ. ನಾನು ಆ್ಯಕ್ಚುಲಿ ಕಾರ್ತಿಕದಲ್ಲಿ ಒಂದು ಸೋಮವಾರ ಉಪವಾಸ ಇರ್ತೀನಿ. ಅಷ್ಟು ಬಿಟ್ಟರೆ ಏನು ತುಂಬ ಓವರಾಗಿ ಎಲ್ಲರೂ ಹೇಳೋ ಥರ ತುಂಬ ಥಿಂಕ್ ಮಾಡಲ್ಲ. ನಾವು ಓವರಾಗಿ ಥಿಂಕ್ ಮಾಡಿದ್ರೆ ನಮಗೆ ಎಲ್ಲನೂ ನೆಗೆಟಿವ್ ಆಗೇ ಕಾಣುತ್ತೆ. ಅಂದರೆ ನಾನು ಈಗ ಮಾಡಿಲ್ಲ ಅಂದರೆ ಅಯ್ಯೋ ಹೀಗಾಗುತ್ತಾ, ಅಂದರೆ ನಮ್ಮ ಮನಸ್ಸಲ್ಲಿ ನೆಗೆಟಿವಿಟಿ ಇದ್ದರೆ ನಮಗೆ ಆಗೋ ಕೆಲಸಗಳು, ನಾವು ನೋಡೋ ಪ್ರತಿಯೊಂದು ನೋಟನೂ ನೆಗೆಟಿವ್ ಆಗೇ ಕಾಣುತ್ತೆ. ಹಾಗಾಗಿ ನಾವು ಆಲ್ವೇಸ್ ಪಾಸಿಟಿವ್ ಆಗೇ ಯೋಚನೆ ಮಾಡಿಕೊಂಡು ನಾವು ಮಾಡೋ ಕೆಲಸದಲ್ಲಿ ಕರೆಕ್ಟಾಗಿದೆಯಾ ಅಷ್ಟೇ. ನೋಡಿ, ಇಲ್ಲಿ ನಾನು ಸಿಂಪಲ್ಲಾಗಿ ಪೂಜೆಗೆ ರೆಡಿ ಮಾಡಿಕೊಂಡೆ. ನಾನಿಲ್ಲಿ ಸ್ವಲ್ಪ ಬೊಟ್ಟಿಟ್ಕೊಂಡು, ಕಾರ್ತಿಕ್ ಸೋಮವಾರ ಅಲ್ವಾ, ಸ್ವಲ್ಪ ಶಿವಂಗೆ ವಿಭೂತಿ ಒಂದು ಇಂಪಾರ್ಟೆಂಟ್ ಏನಕ್ಕೆ ಕೊಡ್ತೀವಿ ಅಂತ ಗೊತ್ತಿರೋದೇ ಅಲ್ವಾ. ಹಾಗಾಗಿ ನಾನಿಲ್ಲಿ ವಿಭೂತಿ ಇಟ್ಕೊಂಡು ಪೂಜೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ಲಿಂಗಾಯಟ್ಸು ಡೈಲಿ ಯೂಸ್ ಮಾಡ್ತಾರೆ ವಿಭೂತಿ. ಬಟ್ ನಾವು ಆಗಾಗ ಸೋಮವಾರ ಅಥವಾ ಈ ರೀತಿ ಕೆಲವೊಂದು ಹಬ್ಬಗಳಲ್ಲಿ ಈ ರೀತಿ ನಾವು ಇಟ್ಕೋತೀವಿ. ನೋಡಿ, ಇಲ್ಲಿ ಈ ರೀತಿ ಪೂಜೆಗೆ ಸಿಂಪಲ್ಲಾಗಿ ನಾನು ರೆಡಿ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ಒಬ್ಬೊಬ್ಬರು ಒಂದೊಂದು ರೀತಿ ಉಪವಾಸ ಏನಕ್ಕೆ ಮಾಡ್ತಾರೆ ಅಂದರೆ, ಕಾರ್ತಿಕದಲ್ಲಿ ತಾಪಮಾನ ಮತ್ತು ಶೀತ ಎರಡೂ ಸಮಾನವಾಗಿರುತ್ತೆ. ಆ ಟೈಮಲ್ಲಿ ನಮ್ಮ ಬಾಡೀಲಿ ಸಮತೋಲನ ಹೆಚ್ಚಾಗತ್ತೆ. ಆಗ ಈ ರೋಗಗಳು ಮತ್ತು ಇನ್ಫೆಕ್ಷನ್ಸ್ ಆಗ್ತಾ ಇರುತ್ತೆ. ಈ ಶೀತ ಸ್ಟಾರ್ಟ್ ಆಗ್ತಾ ಇರುತ್ತಲ್ವ, ಇವಾಗ ಸ್ವಲ್ಪ ಅದನ್ನು ನಾವು ಈಕ್ವಲ್ ಬ್ಯಾಲೆನ್ಸ್ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಈ ಉಪವಾಸಗಳು, ಈ ರೀತಿ ಕೆಲವೊಂದು ದೀಪಗಳು ತುಂಬ ಹಚ್ಚಿ ಪೂಜೆ ಮಾಡ್ತಿರ್ತೀವಲ್ವ, ಆ ಒಂದು ಗಬೆ ಅಂದರೆ ಆ ಒಂದು ಹೀಟು
ನಮ್ಮ ಬಾಡೀಲಿ ಯಾವುದೇ ರೋಗಗಳು ಅಂದರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ಈ ರೀತಿ ಇನ್ಫೆಕ್ಷನ್ಸ್ ಬರಬಾರ್ದು ಅಂತ ನಾವು ಈ ರೀತಿ ಮಾಡೋದು. ಹಾಗಾಗಿ ಉಪವಾಸ, ಈ ದೀಪಗಳು ಹಚ್ಚೋದೆಲ್ಲ ಇದೇ ಕಾರಣಕ್ಕೆ. ಈ ಕಾರಣಕ್ಕೆ ನಾವು ಕಾರ್ತಿಕ್ ಮಾಸದಲ್ಲಿ ಪೂಜೆ, ದೇವ್ರ ಹೆಸ್ರು ಹೇಳಿ ತುಂಬಾ ಇದು ಮಾಡ್ತಾರೆ. ಬಟ್ ದೇವರು ಇಂಪಾರ್ಟೆಂಟೇ, ಹಾಗೆ ನಮಗೆ ಈ ಬಾಡಿ ಬ್ಯಾಲೆನ್ಸ್ ಮಾಡೋದು ಇಂಪಾರ್ಟೆಂಟ್ ಅಲ್ವಾ. ಹಾಗಾಗಿ ಎರಡನ್ನೂ ಈಕ್ವಲಾಗಿ ನೋಡಬೇಕು, ದೇವರು ಮತ್ತು ಸೈನ್ಸು ಎರಡೂ ಈಕ್ವಲಾಗೇ ಇರಬೇಕು. ಹಾಗಾಗಿ ನೋಡಿ ಫ್ರೆಂಡ್ಸ್, ನಾವು ಇವಾಗ ದೇವ್ರನ್ನು ಬೇಡ ಅನ್ನೋಕ್ಕಾಗಲ್ಲ. ಹಾಗಾಗಿ ನಾನಿಲ್ಲಿ ಪೂಜೆ ಮುಗಿಸಿ ದೇವಸ್ಥಾನಕ್ಕೆ ಹೊರಟೆ. ಶಿವನ ದೇವಸ್ಥಾನಕ್ಕೆ ಒಂದು ವಿಸಿಟು ನಮ್ಮ ಮನಸ್ಸು ನೆಮ್ಮದಿಗೆ ಮತ್ತು ಮೈಂಡ್ ರಿಲ್ಯಾಕ್ಸೇಷನ್ಗೋಸ್ಕರ ನಾವಿಲ್ಲಿ ದೇವಸ್ಥಾನಕ್ಕೆ ಹೋಗಲೇಬೇಕಾಗತ್ತೆ. ಆ ಒಂದು ವೈಬ್ ಇರುತ್ತಲ್ವ, ಅದು ಬೇಕಾಗತ್ತೆ. ನೋಡಿ, ಇಲ್ಲಿ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಹೊರಟೆ. ನಾವು ಉಪವಾಸ ಇರೋದರಿಂದ ಇವತ್ತೇನು ತಿಂತಾ ಇಲ್ಲ. ಹಾಗಾಗಿ ನಾನಿಲ್ಲಿ ದೇವಸ್ಥಾನ ಮುಗಿಸ್ಕೊಂಡು ಹೊರಟೆ. ಇವಾಗ ಏನಾದರೂ ಒಂದು ಕೆಲಸ ಅಥವಾ ಏನಾದರೂ ಒಂದು ನಮಗೆ ಇಂಪಾರ್ಟೆಂಟ್ ಆಗಿರೋ ಒಂದು ಕೆಲಸಗಳನ್ನ ಮಾಡಿಕೊಂಡು ನಾನು ಮೈಂಡನ್ನು ಡೈವರ್ಟ್ ಮಾಡ್ಕೋಬೇಕು. ಯಾಕೆಂದರೆ ನಾವು ತಿನ್ನೋದನ್ನು ಅಥವಾ ತಿನ್ನೋದ್ರ ಕಡೆ ಗಮನ ಕೊಟ್ಟರೆ ಆ ಒಂದು ಉಪವಾಸಕ್ಕೆ ಒಂದು ಬೆಲೆನೇ ಇರಲ್ಲ. ಊಟ ಬೇಡ ಅಂದ್ಕೊಂಡ್ಮೇಲೆ ಅದಕ್ಕೆ ತಕ್ಕಾಗೆ ನಾವು ಮೈಂಡನ್ನು ಸ್ಟ್ರಾಂಗಾಗಿ ಇಟ್ಕೋಬೇಕು. ಮತ್ತು ನಮಗೆ ಆಗ್ತಾಯಿಲ್ಲ, ಅಯ್ಯೋ ತಿನ್ಬೋದಿತ್ತು, ಆ ರೀತಿ ಮೈಂಡನ್ನು ವೀಕ್ ಮಾಡಿಕೊಂಡ್ರೆ ನಾವು ಮಾಡೋ ಉಪವಾಸಕ್ಕೆ ಸ್ವಲ್ಪ ವ್ಯಾಲ್ಯೂ ಕೊಡದೇ ಇರೋ ಥರ ಆಗುತ್ತೆ. ಹಾಗಾಗಿ ನಾನು ನೋಡಿ, ಇಲ್ಲಿ ದೇವಸ್ಥಾನ ಆಯಿತು, ಮನೇಲಿ ಕೆಲಸ ಎಲ್ಲ ಮುಗೀತು, ಎಲ್ಲ ರೆಡಿ ಮಾಡಿ ಡಿ ಮಾರ್ಟಿಗೆ ಹೋಗೋಣ, ಸ್ವಲ್ಪ ಐಟಮ್ಸ್ ತರೋದಿತ್ತು. ಪಾಪು ಇದ್ದಾಗ ಹೋದರೆ ಪಾಪನ್ನ ಮೇಂಟೈನ್ ಮಾಡಿಕೊಂಡು ನಾನಲ್ಲಿ ಓಡಾಡಿಕೊಂಡು ಐಟಮ್ಸ್ ತೊಗೊಳಕ್ಕೆ ಆಗೋದೇ ಇಲ್ಲ. ಹಾಗಾಗಿ ನಾವು ಸ್ವಲ್ಪ ಹೇಗಿದ್ದರೂ ಫ್ರೀ ಇದ್ದೀನಲ್ವ, ಇವಾಗ ಪೂಜೆ ಆಯಿತು, ಕೆಲಸ ಆಯ್ತಲ್ವ ಅಂತ ಡಿ ಮಾರ್ಟ್ ಕಡೆ ಹೊರಟೆ. ಡಿ ಮಾರ್ಟಲ್ಲಿ ನಮಗೆ ಬೇಕಾಗಿದ್ದು ಏನೇನು ಥಿಂಗ್ಸ್ ಇರುತ್ತೆ ತೊಗೊಬಂದು ಮನೆಯಲ್ಲೇ ಅದನ್ನೆಲ್ಲ ಎತ್ತಿಟ್ಕೊಂಡು ಅರೇಂಜ್ ಮಾಡ್ಕೋತಾ ಇದ್ದರೆ ನಮ್ಮ ಮೈಂಡು ಸ್ವಲ್ಪ ಫ್ರೀ ಆಗುತ್ತೆ, ಟೆನ್ಷನ್ ಇರೋದಿಲ್ಲ. ಹಾಗೆ ನಾವು ಬೇರೆ ಕಡೆ ಗಮನ ಕೊಡಲ್ಲ. ಮನೆಯಲ್ಲೇ ಇದ್ದರೆ ಸುಸ್ತಾಗುತ್ತೆ ಅಥವಾ ತಿನ್ಬೇಕನ್ಸುತ್ತೆ ಅನ್ನೋ ಒಂದು ಮೈಂಡ್ ಬರುತ್ತೆ. ಹಾಗಾಗಿ ನಾನು ಈ ರೀತಿ ಒಂದು ಪ್ಲ್ಯಾನ್ ಮಾಡಿದ್ದಾಯಿತು. ನಾವು ಕೂತು ಆ ಥರ ಎಲ್ಲ ಏನೂ ಬರೋದಿಲ್ಲ. ನಾವು ಸ್ಟ್ರಾಂಗಾಗಿ ಅಂದ್ಕೊಂಡ್ಮೇಲೆ ನಾವೇನು ಚಿಕ್ಕ ಮಕ್ಕಳ, ದೊಡ್ಡವರಲ್ವ, ಅಂದ್ಕೋಬೋದು. ಆದರೆ ಮನೇಲೇ ಕೂತಿದ್ರೆ ಒಂದು ಮೈಂಡ್ ವೀಕ್ ಅನಿಸುತ್ತಲ್ವ, ಎಂಥ ಟೈಮಲ್ಲೇ ಆಯಿತು ಕೆಲವ್ರು ಮನುಷ್ಯರಿಗೆ. ಹಾಗಾಗಿ ನಾನು ಈ ರೀತಿ ಮೈಂಡ್ ಡೈವರ್ಟ್ ಮಾಡ್ಕೊಳ್ಳೋಣ ಅಂತ ಥಿಂಕ್ ಮಾಡಿದೆ ಅಷ್ಟೇ. ಏಕೆಂದರೆ ನಾನೇನು ಅದೇ ಥರ ಅಂತ ಹೇಳೋಕ್ಕಾಗಲ್ಲ. ಹಾಗೆ ಇಲ್ಲಿ ನೋಡಿ, ಡಿ ಮಾರ್ಟಲ್ಲಿ ಮಕ್ಳ ಸೆಕ್ಷನಿಗೆ ಬಂದರೆ ಬಟ್ಟೆಗಳಿಗೆ ಫುಲ್ಲು ಪುಟ್ಟ ಆನಿ ಡ್ರೆಸ್ಗಳೆಲ್ಲ ಸಖತ್ತಾಗಿತ್ತು. ಫ್ರಾಕ್ಸು ಮತ್ತು ಡ್ರೆಸ್ಸಸ್ಸು, ಬಟ್ ತುಂಬ ಕಾಸ್ಟ್ಲಿ ಇತ್ತು. ಅಂದರೆ ಓವರ್ ಇಲ್ಲ, ಬಟ್ ಪುಟಾಣಿ ಡ್ರೆಸ್ಗೆಲ್ಲ ಇಷ್ಟಿಷ್ಟೊಂದು ಅನ್ನಂಗಾಯಿತು. ಮಕ್ಕಳು ಡ್ರೆಸ್ ಎಲ್ಲಿ ಹೋದರೂ ದೊಡ್ಡವ್ರಿಗೆ ಹೇಗೆ ಅಮೌಂಟ್ ಪೇ ಮಾಡಬೇಕು ಅದೇ ಥರ ಅನಿಸುತ್ತೆ. ನೋಡಿ, ಚಿಕ್ಕ ಕ್ರಾಪ್ ಟಾಪ್ಸು, ಟೀ ಶರ್ಟ್ಸು ಎಲ್ಲ ಸಖತ್ತಾಗಿತ್ತು. ಬಟ್ ಸ್ವಲ್ಪ ಅಮೌಂಟಲ್ಲಿ ನೋಡಿಕೊಂಡ್ರೆ ತುಂಬ ಕಾಸ್ಟ್ಲಿ ಅಲ್ವಾ, 2-3 ಮಂತ್ಸಿಗೆಲ್ಲ ಶಾರ್ಟ್ ಆಗಿಬಿಡುತ್ತೆ. ಹಾಗಾಗಿ ನಾನು ಬೇಡ ಅಂದ್ಕೊಂಡು ಹೊರಟು ಬಂದ್ವಿ. ಬೇಕಾಗಿದ್ದು ಕೆಲವೊಂದು ರೇಷನ್ ಐಟಮ್ಸ್ ಆಗಿರ್ಬೋದು ಅಥವಾ ಚಿಕ್ಕ ಪುಟ್ಟ ಥಿಂಗ್ಸನ್ನು ತೊಗೊಂಡ್ವಿ. ತುಂಬ ಏನಿಲ್ಲ, ನಾವು ರೆಗ್ಯುಲರಾಗಿ ಬರ್ತಾ ಇರ್ತೀವಲ್ವ, ಹಾಗಾಗಿ ಏನು ತುಂಬ ತೊಗೊಳ್ಳಲ್ಲ. ನೋಡಿ, ಇಲ್ಲಿ ಫುಲ್ಲು ಪುಟ್ಟ ಆನಿ ಫ್ರಾಕು ನಾನು ಹೇಳ್ದಾಗೆ ಎಷ್ಟು ಚೆನ್ನಾಗಿತ್ತು. ನೋಡಿ, ಇಲ್ಲಿ ಮೇಯ್ನು ಪಾಪುಗೆ ಸ್ವಲ್ಪ ಡ್ರೈ ಫ್ರೂಟ್ಸು, ನಟ್ಸು, ಸೀಡ್ಸು ಮತ್ತು ಈ ಮಖಾನ ಸ್ವಲ್ಪ ಖಾಲಿ ಆಗಿತ್ತು. ಅವಳಿಗೆ ರೆಗ್ಯುಲರಾಗಿ ಕೊಡ್ತಾ ಇರ್ತೀನಿ. ಹಾಗಾಗಿ ನಾನು ಇದನ್ನೆಲ್ಲ ತೊಗೊಳ್ಳೋಣ ಅಂತ ಬಂದ್ವಿ. ಏನು ಬೇಕು ಅಷ್ಟು ಮಾತ್ರ ತೊಗೊಂಡು ಹೊರಟ್ವಿ. ಕೆಲವರು ಡಿಮಾರ್ಟಿಗೂ ಅಥವಾ ಶಾಪಿಂಗ್ ಮಾಲಿಗೆ ಬಂದರೆ ಒಂದಂತ ಹೇಳ್ಕೊಂಡು 10 ಐಟಮ್ಸ್ ತೊಗೊಳ್ಳೋ ರೇಂಜಿಗೆ ಶಾಪಿಂಗ್ ಮಾಡಿಬಿಡ್ತಾರೆ. ಆ ರೀತಿ ಮಾಡಿದ್ರೆ ಸುಮ್ಮನೆ ನಮಗೆ ಒಂದು ಅಮೌಂಟು ಬ್ಯಾಲೆನ್ಸಿಂಗಲ್ಲಿ ಆಯಿತು, ಅಥವಾ ನಮ್ಮ ಮೈಂಡೇ ಬ್ಯಾಲೆನ್ಸ್ ಇರಲ್ಲ. ಏಕೆಂದರೆ ನಾವು ಅಂದ್ಕೊಂಡು ಹೋಗಿದ್ದೇನು, ನಾವು ಮಾಡಿದ್ದೇನು ಅನಿಸುತ್ತೆ, ನಮ್ಮ ಮೇಲೆ ನಮಗೆ ಕಂಟ್ರೋಲ್ ಇರಲ್ಲ. ಹಾಗಾಗಿ ನಮ್ಮನ್ನು ನಾವು ಕಂಟ್ರೋಲ್ ಮಾಡ್ಕೋಬೇಕು ಫಸ್ಟು. ನೋಡಿ, ಫೈನಲಿ ನಾವು ಡಿ ಮಾರ್ಟಿಂದ ಬಂದು ಪಾಪುನ ಕರ್ಕೊಂಬಂದರು. ಅವಳು ಫ್ರೆಶ್ ಅಪ್ ಆಗಿ ಇವಾಗ ನಾವು ಹೊರಗಡೆ ಹೋಗಿ ಬರೋಣ ಅಂತ ಹೊರಟ್ವಿ. ನೋಡೋಣ ಎಲ್ಲೋಗೋಣ, ಓಡಾಡಿಕೊಂಡು ಸ್ವಲ್ಪ ಸುತ್ತಾಡ್ಕೊಂಬರೋಣ ಅಂದ್ಕೊಂಡು ಹೋಗಿ ಬಂದು ನೆಕ್ಸ್ಟು ಪಾಪನ್ನ ಡ್ಯಾನ್ಸ್ ಸ್ಕೂಲ್ಗೆ ಹಾಕಬೇಕಿತ್ತು. ಹಾಗಾಗಿ ಮಕ್ಕಳು ಸ್ವಲ್ಪ ಬೆಳೀತಿದ್ದಾರೆ, ಸ್ವಲ್ಪ ಆ್ಯಕ್ಟಿವ್ ಆಗ್ತಿದ್ದಾರೆ ಅಂದರೆ ಮಕ್ಳಿಗೆ ಏನಾದರೂ ಸ್ವಲ್ಪ ಚೇಂಜಸ್ ಇರಬೇಕಲ್ವ. ಹಾಗಾಗಿ ನಾನಿಲ್ಲಿ ಏನಾದರೂ ಒಂದು ಡ್ಯಾನ್ಸ್ ಅಥವಾ ಅವರು ಆ್ಯಕ್ಟಿವ್ ಆಗಿ ಬಾಡಿ ಫಿಸಿಕಲಿ ಆ್ಯಕ್ಟಿವ್ ಇರೋ ಅಂಥದ್ದು ಒಂದು ಆ್ಯಕ್ಟಿವಿಟಿಗೆ ಹಾಕೋಣ ಅಂದಿದ್ದಕ್ಕೆ ಡ್ಯಾನ್ಸ್ಗೆ ಹಾಕೋಣ ಅಂತ ಫೈನಲಿ ನಾವು ಡಿಸೈಡ್ ಮಾಡಿ ಅವಳನ್ನ ಡ್ಯಾನ್ಸ್ ಕ್ಲಾಸಿಗೆ ಹಾಕ್ಬಿಟ್ಟು, ಅಂದರೆ ಅಪ್ಲಿಕೇಶನ್ ಕೊಟ್ಟು ಅವಳನ್ನ ಸೇರಿಸಿ ಬಂದು ನಾನಿಲ್ಲಿ ಸಂಜೆ ಪೂಜೆ ಇತ್ತಲ್ವ, ಸಂಜೆ ಪೂಜೆ ಮುಗಿಸಿ ಅಡುಗೆ ಶುರು ಹಚ್ಕೊಂಡು ಸ್ವಲ್ಪ ಏನಾದರೂ ಸ್ವೀಟು, ಅನ್ನ ಸಾಂಬಾರು ಈ ರೀತಿ ಸಿಂಪಲಾಗಿ ಮಾಡಿ ಉಪವಾಸನ ನಾನು ಎಂಡ್ ಮಾಡೋಣ ಸಂಜೆ ಅಂತ ಸ್ಟಾರ್ಟ್ ಮಾಡಿದ್ದೀನಿ.
ನೋಡಿ ಹಾಗೆ ಎಲ್ಲ ರೆಡಿ ಮಾಡಿ ಅಡುಗೆದು ಎಲ್ಲ ನಾನು ಪೂಜೆನೂ ಮುಗಿಸಿ ಉಪವಾಸನೂ ನಾನು ಮುಗಿಸ್ಕೊಂಡು ಇಲ್ಲಿ ಐಟಮ್ಸ್ನೆಲ್ಲ ಎತ್ತಿಟ್ಕೋತಾ ಇದ್ದೀನಿ. ಐಟಮ್ಸು ನಾವು ತಂದಾಗ ಎತ್ತಿಟ್ರೇ ಆಮೇಲೆ ಎತ್ತಿಡೋಕ್ಕಾಗಲ್ಲ. ಹಾಗಾಗಿ ನಾನು ಇಲ್ಲಿ ನೋಡಿ ಇಷ್ಟು ಐಟಮ್ಸಿಗೆ ಎಷ್ಟು ಕಾಸಾಗಿದೆ ನಿಜ ಪ್ರಾಮಿಸ್. ಒಂದು ಟೈಮಲ್ಲಿ ಈ ಅಮೌಂಟಲ್ಲಿ ನಮ್ಮ ಮನೆಗೆ 3 ತಿಂಗಳಿಗೆ ಆಗೋವಂಥ ರೇಷನ್ ತೊಗೊಬತ್ತಿದ್ವಿ. ನಿಜ ಈಗ ಫುಲ್ಲು ರೇಟಾಗಿದೆ. ನಾವು ಮೊದಲು ಥರ ಸುಮ್ಮನೆ ಹೋದರೆ 3 ಮಂತ್ಸ್ಗೆ ಒಟ್ಟಿಗೆ ತಂದುಬಿಡೋಣ ಅನ್ನೋ ಮೈಂಡೇ ಇಲ್ಲ. ಅಮೌಂಟ್ ನೋಡಿದ್ರೇ ಭಯ ಆಗುತ್ತೆ. ಹಾಗಾಗಿ ಅದಕ್ಕೆ ನಾವೇನು ಮಾಡ್ತೀವಿ, ಹೆದ್ರಬಾರ್ದು, ನಮಗೆ ಭಯ ಆಗಬಾರ್ದು ಅಂತ ಆಗಿಂದಾಗ ಸ್ವಲ್ಪನೇ ತಗೋತೀವಿ. ಆಮೇಲೆ ಮಂತ್ಲಿ 2 ತಿಂಗಳು ಆ ಥರ 3 ತಿಂಗಳು ಬಿಟ್ಟೋದ್ರೆ ತುಂಬ ಆಗಿಬಿಡುತ್ತೆ ಅಮೌಂಟು. ಹಾಗಾಗಿ ನಮ್ಗೆ ಖಾಲಿ ಆದಾಗ ಸ್ವಲ್ಪ ತೊಗೊಂಬರ್ತೀವಿ. ಆಗ ನಮಗೂ ಒಂಥರ ಖುಷಿ, ಹೋಗಲಿ ಬಿಡಪ್ಪ ತುಂಬ ಆಗಿಲ್ಲ ಅಂತ. ಹಾಗಾಗಿ ನಾನು ಇಷ್ಟಿಷ್ಟು ತರ್ತೀನಿ. ಈ ಡ್ರೈ ಫ್ರೂಟ್ಸ್ ಎಲ್ಲ ತುಂಬ ಕಾಸ್ಟ್ಲಿ ಅಲ್ವಾ, ಹಾಗಾಗಿ ಒನ್ ಟೈಮ್ ಡ್ರೈ ಫ್ರೂಟ್ಸು, ಅದ್ರ ಜೊತೆ ಚಿಕ್ಕ ಪುಟ್ಟದ್ದು ಎಮರ್ಜೆನ್ಸಿ ಇರೋದು, ಹಾಗೆ ಮಿಕ್ಕಿದ್ದು ಬೇರೆ ಟೈಮಲ್ಲಿ ಈ ರೀತಿ ತರ್ತಾ ಇರ್ತೀವಿ. ಅವ್ರಿಗೂ ಹೋಗ್ತಾ ಇರ್ತಾರಲ್ಲ ನಮ್ಮ ಮನೆಯವರು, ಅವ್ರಿಗೂ ಹೇಳಿದ್ರೆ ತರ್ತಾರೆ. ಫ್ರೆಂಡ್ಸ್ ನೋಡಿ, ಇವತ್ತಿನ ವಿಡಿಯೋ ಇಷ್ಟೇ ಸಿಂಪಲ್ಲು. ನಮ್ಮ ಮೈಂಡನ್ನು ನಾವು ಹೇಗೆ ಮೇಂಟೈನ್ ಮಾಡೋದು, ಅಥವಾ ಯಾವುದೇ ಖರ್ಚನ್ನು ನಾವು ಹೇಗೆ ಮಿತವಾಗಿ ಬಳಸೋದು, ಆ ರೀತಿ ನಾವು ನೋಡಿಕೊಂಡು ಮೇಂಟೈನ್ ಮಾಡಬೇಕಾಗುತ್ತೆ. ಇಷ್ಟೇ ಇವತ್ತಿನ ವಿಡಿಯೋ. ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದೊಳ್ಳೆ ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.